ಎಲ್ಲರಿಗೂ ನಮಸ್ಕಾರ. ನಾನು ಬಳಸುವಂತಹ ಟೂತ್ಪೇಸ್ಟ್ ಯಾವುದು ಅಂತ ತುಂಬ ಜನ ಕೇಳ್ತಾ ಇದ್ರು. ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಆದರೂ ಕೇಳ್ತಾ ಇದ್ದಾರೆ. ನಾನು ಆದಷ್ಟು ಚೇಂಜ್ ಮಾಡ್ತಾನೆ ಇರ್ತೀನಿ. ಯಾವುದು ಒಳ್ಳೆಯದು ಅನಿಸುತ್ತೆ ಅದನ್ನು ಒಂದು ಸಲ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಹಳದನ್ನೇ ಯೂಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಮನೇಲೇ ಟೂತ್ ಪೌಡರ್ನ ಹೇಗೆ ಮಾಡ್ಕೋಬೇಕು ಅಂತಲೂ ವಿಡಿಯೋ ಮಾಡಿದ್ನಲ್ಲ, ಅದನ್ನೇ ಹೆಚ್ಚಾಗಿ ಬಳಸ್ತೀನಿ. ಕೆಲವು ಸಲ ಈ ಥರ ಒಳ್ಳೆ ಪ್ರಾಡಕ್ಟ್ಸ್ನು ತೊಗೊಬಂದು ಬಳಸ್ತೀನಿ. ಇದು ಗೋಪ್ರಸಾದ್ ಅವ್ರದ್ದು ದಂತ ಮಂಜನ್ ಟೂತ್ ಪೌಡರ್. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ಈ ಗೋಪ್ರಸಾದ್ ಅವರ ದಂತ ಮಂಜನ್ನಲ್ಲಿ ಗೋಮಯ ಭಸ್ಮ, ಅಂದರೆ ಗೋಮಯ ಅಂದರೆ ಸಗಣಿ, ಬೆರಣಿ ಅಂತಾರಲ್ವ, ಅದನ್ನು ಸುಟ್ಟಾಗ ಬರುವಂಥ ಬೂದಿ ಭಸ್ಮ ಅಂದ್ಕೊಳ್ಳಿ. ಸೈಂಧವ ಲವಣ ಬಳಸಿದರೆ, ಅಜ್ವೈನ್ ಸತ್ವ, ಕರ್ಪೂರ ಸತ್ವ, ಲವಂಗ, ನೀಲಗಿರಿ ಆಯಿಲ್ ಇಷ್ಟನ್ನ ಬಳಸಿ ಇದನ್ನು ತಯಾರಿಸಿದ್ದಾರೆ. ಈ ಟೂತ್ ಪೌಡರ್ನ ಬಳಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಲ್ಲಿನ ಸಮಸ್ಯೆಗಳು ಬರಲ್ಲ. ಇಟ್ ಹೆಲ್ಪ್ಸ್ ಟ್ರೀಟಿಂಗ್ ಕ್ಯಾವಿಟೀಸ್ ಎದುರು ಕಡಿಮೆ ಆಗುತ್ತೆ. ಟೂತ್ ಏಕ್ ಅಂದರೆ ಉಳ್ಕಲ್ ಆಗೋ ಚಾನ್ಸಸ್ ಇರುತ್ತಲ್ಲ, ಆ ಉಳ್ಕಲ್ನೂ ಆದಷ್ಟು ತಡೆಯುತ್ತೆ. ಕೆಲವ್ರಿಗೆ ಹೊಸರಿಂದ ಎಲ್ಲ ರಕ್ತ ಬರ್ತಾ ಇರುತ್ತೆ, ಅದನ್ನು ತಡೆಯುತ್ತೆ. ಕೆಟ್ಟ ವಾಸನೆ ಬರ್ತಿರುತ್ತೆ, ಬ್ರಷ್ ಮಾಡಿದ್ರೂ ಕೂಡ ತುಂಬ ಕೆಟ್ಟ ವಾಸನೆ ಬರ್ತಾ ಇರುತ್ತೆ, ಅದನ್ನು ತಡೆಯುತ್ತೆ. ವರ್ಕ್ಸ್ ಹ್ಯಾಸ್ ಟೂತ್ ಕ್ಲೆನ್ಸರ್, ಕ್ಲೀನ್ ಮಾಡುತ್ತೆ, ನಮ್ಮ ಹಲ್ಲನ್ನ ನೀಟಾಗಿ ಕ್ಲೀನ್ ಮಾಡುತ್ತೆ, ಕ್ಲೆನ್ಸರ್ ಥರ ಕೆಲಸ ಮಾಡುತ್ತೆ. ಹಲ್ಲು ಮತ್ತು ವಸ್ತುನ ಗಟ್ಟಿ ಮುಟ್ಟಾಗಿ ಇಡುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ನಾನು ಬಳಸ್ತಾ ಇದ್ದೀನಿ ತುಂಬ ವರ್ಷದಿಂದ. ಒಂದು ಮುಗ್ದೋಗಿತ್ತು, ಹೊಸ್ದಾಗಿ ಆರ್ಡ್ರ್ ಮಾಡಿದ್ದೆ, ಮತ್ತು ನಿಮಗೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದೊಂದನ್ನೇ ಬಳಸ್ತೀನಿ ಅಂತಲ್ಲ, ತುಂಬ ರೀತಿ ಪ್ರಾಡಕ್ಟ್ಸ್ ಬಳಸ್ತಾನೆ ಇರ್ತೀನಿ. ಆದರೆ ಚೆನ್ನಾಗಿದ್ರೇ ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡಲ್ಲ. ಕೆಲವು ಸಲ ಮನೇಲಿ ಮಾಡಿರೋಂಥ ಟೂತ್ ಪೌಡರ್ನ ಬಳಸ್ತೀನಿ, ಕೆಲವು ಸಲ ಈ ರೀತಿ ಒಳ್ಳೆ ಟೂತ್ ಪೌಡರ್ನ ಬಳಸ್ತೀನಿ, ಕೆಲವು ಸಲ ಈ ರೀತಿ ಪೇಸ್ಟ್ನ ಕೂಡ ಬಳಸ್ತೀನಿ. ಆದಷ್ಟು ಟೂತ್ ಪೇಸ್ಟ್ಗಳನ್ನ ಅವಾಯ್ಡ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, ಈ ಟೂತ್ ಪೇಸ್ಟ್ ಪ್ಯಾಕೆಟ್ ಇರುತ್ತಲ್ವ, ಇದು ರೀಸೈಕಲ್ಗೆ ಹೋಗಲ್ಲ, ಇದು ರೀಸೈಕಲ್ ಆಗಲ್ಲ, ಇದು ನಮ್ಮ ಲ್ಯಾಂಡ್ ಫಿಲಲ್ಲೇ ಬೀಳುತ್ತೆ. ಬಟ್ ಕೆಲವು ಸಲ ಟೂತ್ಪೇಸ್ಟ್ ತಪ್ಪಲ್ಲ. ಆದರೆ ಕೆಮಿಕಲ್ ಇರುವಂಥ ಟೂತ್ಪೇಸ್ಟ್ ಮಾತ್ರ ನಾನು ಬಳಸಲ್ಲ. ನಾನು ಬಳಸೋದು ಬೆಂಟೋಡೆಂಟ್. ಇದು ಫಸ್ಟ್ ಅಜಂತಾ ಬಳಸ್ತಾ ಇದ್ದೆ, ಆಮೇಲೆ ಡಾಬರ್ ಬಳಸ್ತಾ ಇದ್ದೆ, ವೀಕೋ ಬಳಸ್ತೀನಿ. ಡಾಬರ್ ರೆಡ್ ಇದೆಯಲ್ಲ ಅದನ್ನು ಬಳಸ್ತೀನಿ. ಡಾಬರ್ ಮಿಸ್ವಾಕ್ ಬಳಸಲ್ಲ, ಅದರಲ್ಲೆಲ್ಲ SLS ಕೆಮಿಕಲ್ಸ್ ಹಾಕಿದ್ದಾರೆ. ಸೊ ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಪ್ರೆಸೆಂಟ್ ನಾನು ಬಳಸ್ತಾ ಇರೋದು ಬೆಂಟೋಡೆಂಟ್. ಇದರಲ್ಲಿ 2-3 ಫ್ಲೇವರ್ ಇರುತ್ತೆ. ನೋ SLS, ನೋ ಆರ್ಟಿಫಿಷಿಯಲ್ ಕಲರ್ಸ್, ನೋ ಆ್ಯಡೆಡ್ ಫ್ಲೇವರ್ಡ್, ಯಾವ ಥರನೂ ಕೆಮಿಕಲ್ಸ್ ಎಲ್ಲನೂ ಹಾಕಿಲ್ಲ. 100% ಬೆಸ್ಟ್ ಟೂತ್ಪೇಸ್ಟ್. ನೀವು ಟೂತ್ಪೇಸ್ಟ್ ಬಳಸಬೇಕು ಅಂತಂದರೆ ಇದನ್ನು ಬಳಸಿ. ನೀವು ಟೂತ್ ಪೌಡರ್ ಬಳಸಬೇಕು ಅಂತಂದರೆ ಇದನ್ನು ಬಳಸಿ. ಮನೆಯಲ್ಲೇ ಮಾಡ್ಕೋತೀನಿ ಅಂತಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಓಕೆನಾ? ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿರ್ತೀನಿ, ಹೇಳಿರ್ತೀನಿ. ಮತ್ತೆ ಅದನ್ನ ಕೇಳ್ತಾ ಇರ್ತಾರೆ, ನೀವು ಯಾವುದನ್ನು ಬಳಸ್ತಾ ಇದ್ದೀರಾ ಹೇಳಿ, ನೀವು ಯಾವುದನ್ನು ಬಳಸ್ತಿದ್ದೀರಾ ಅಂದರೆ ನಾನು ಇದನ್ನೇ ಬಳಸ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಇದು ಈ ವೆಬ್ಸೈಟಲ್ಲಿ ಮಾತ್ರ ಸಿಗುತ್ತೆ. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಸ್ಪಾನ್ಸರ್ ವಿಡಿಯೋ ಅಂತಾರೆ, 2-3 ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರೆ ಅದು ಸ್ಪಾನ್ಸರ್ ವಿಡಿಯೋ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಒಳ್ಳೆ ಪದಾರ್ಥಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನ್ಯಾಚುರಲ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ನ ಆದಷ್ಟು ಬಳಸಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.